ನಮಸ್ಕಾರ ಸ್ನೇಹಿತರೆ, ನಮ್ಮ ನರ್ಸಿಂಗ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನೀವು ಬಿ ಎಸ್ ಸಿ ನರ್ಸಿಂಗ್ GNM ಅಥವಾ ಡಿ ಫಾರ್ಮಾ ಮುಗಿಸಿದವರಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಏಕೆಂದರೆ KA ವತಿಯಿಂದ ನರ್ಸಿಂಗ್ ಮತ್ತು ಫಾರ್ಮಸಿ ಹುದ್ದೆಗಳಿಗಾಗಿ ಒಟ್ಟು 233 ವೇಕೆನ್ಸೀಸ್ ಇರುವ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಂದಿದೆ. ಇದರಲ್ಲಿ 124 ನರ್ಸಿಂಗ್ ಆಫೀಸರ್ ಹುದ್ದೆಗಳು ಮತ್ತು 109 ಫಾರ್ಮಸಿ ಆಫೀಸರ್ ಹುದ್ದೆಗಳು ಇವೆ. ಹಾಗಾದರೆ ಈ ರಿಕ್ರೂಟ್ಮೆಂಟ್ ಯಾರ್ಯಾರು ಅಪ್ಲೈ ಮಾಡಬಹುದು, ಕ್ವಾಲಿಫಿಕೇಶನ್ ಏನು, ಸ್ಯಾಲರಿ ಎಷ್ಟು, ಏಜ್ ಲಿಮಿಟ್ ಎಷ್ಟು, ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಗಿದೆ, ಲಾಸ್ಟ್ ಡೇಟ್ ಯಾವುದು, ಫೀ ಎಷ್ಟು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ. ಸ್ನೇಹಿತರೆ, ಇದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈಗ ನೋಡೋಣ. ಸ್ನೇಹಿತರೆ, ಮೊದಲಿಗೆ ವೇಕೆನ್ಸಿ ಬಗ್ಗೆ ನೋಡೋಣ. KA ನರ್ಸಿಂಗ್ ಆ್ಯಂಡ್ ಫಾರ್ಮಸಿ ರಿಕ್ರೂಟ್ಮೆಂಟ್ 2026. ಇದರಲ್ಲಿ 233 ಹುದ್ದೆಗಳು ಕರೆದಿದ್ದಾರೆ. ಈಗ ನರ್ಸಿಂಗ್ ಆಫೀಸರ್ಸ್ 124 ಪೋಸ್ಟ್ಗಳಿವೆ, ಫಾರ್ಮಸಿ ಆಫೀಸರ್ಸ್ 109 ಪೋಸ್ಟ್ಗಳಿವೆ. ಅಂದರೆ ನರ್ಸಿಂಗ್ ಮತ್ತು ಫಾರ್ಮಸಿ ಎರಡನ್ನು ಸೇರಿಸಿದರೆ 233 ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಆಪರ್ಚುನಿಟಿ ಇವೆ. ಸ್ನೇಹಿತರೆ, ಮೊದಲಿಗೆ ನರ್ಸಿಂಗ್ ಆಫೀಸರ್ ಹುದ್ದೆ ಬಗ್ಗೆ ನೋಡೋಣ. ಒಟ್ಟು 124 ನರ್ಸಿಂಗ್ ಆಫೀಸರ್ ವೇಕೆನ್ಸೀಸ್ ಇವೆ. ಇವುಗಳಲ್ಲಿ ESIS ಮೆಡಿಕಲ್ ಸರ್ವಿಸಸ್ ಮತ್ತು ಕಲ್ಯಾಣ ಕರ್ನಾಟಕ ರಿಲೇಟೆಡ್ ಪೋಸ್ಟ್ಗಳು ಸೇರಿವೆ. ಮುಖ್ಯವಾಗಿ ನರ್ಸಿಂಗ್ ಕ್ಯಾಂಡಿಡೇಟ್ಸ್ ಗಮನಿಸಬೇಕಾದ ವಿಷಯವೇನೆಂದರೆ, ಎಲ್ಲ ನರ್ಸಿಂಗ್ ಪೋಸ್ಟ್ಗೂ ಒಂದೇ ಕ್ವಾಲಿಫಿಕೇಶನ್ ಅನ್ವಯಿಸುವುದಿಲ್ಲ. ಕೆಲವು ಹುದ್ದೆಗಳಿಗೆ GNM ನರ್ಸಿಂಗ್ ಕ್ವಾಲಿಫಿಕೇಶನ್ ಬೇಕಾಗಬಹುದು, ಕೆಲವು ಹುದ್ದೆಗಳಿಗೆ BSc ನರ್ಸಿಂಗ್ ಕ್ವಾಲಿಫಿಕೇಶನ್ ಅನ್ವಯಿಸುತ್ತದೆ. ಅದರ ಜೊತೆಗೆ ಸಂಬಂಧಪಟ್ಟ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಕೂಡ ಅಗತ್ಯವಿರಬಹುದು. ಸ್ನೇಹಿತರೆ, ಹೀಗಾಗಿ ನೀವು ಅಪ್ಲೈ ಮಾಡುವ ಮೊದಲು ನೀವು ಆಯ್ಕೆ ಮಾಡುತ್ತಿರುವ ಪೋಸ್ಟ್ನ ಅಫಿಷಿಯಲ್ ನೋಟಿಫಿಕೇಶನ್ ಕ್ವಾಲಿಫಿಕೇಶನ್ ಅನ್ನು ಕಡ್ಡಾಯವಾಗಿ ಪರಿಶೀಲಿಸಿ. ಇನ್ನು ಫಾರ್ಮಸಿ ಕ್ಯಾಂಡಿಡೇಟ್ಸ್ಗೆ ಬಹಳ ಮುಖ್ಯವಾದ ಮಾಹಿತಿ ಅಂತ ಹೇಳ್ಬೋದು. ಫಾರ್ಮಸಿ ಆಫೀಸರ್ಸ್ 109 ವೇಕೆನ್ಸೀಸ್. ಈ ಹುದ್ದೆಗೆ ಮುಖ್ಯವಾಗಿ ಡಿ ಫಾರ್ಮಾ ಕ್ವಾಲಿಫಿಕೇಶನ್ ಮತ್ತು ಕರ್ನಾಟಕ ಫಾರ್ಮಾ ಕೌನ್ಸಿಲ್ ರಿಜಿಸ್ಟ್ರೇಷನ್ ಅಗತ್ಯವಿದೆ. ಸ್ನೇಹಿತರೆ, ಫಾರ್ಮಸಿ ಆಫೀಸರ್ ಹುದ್ದೆಯ ಪೇಮೆಂಟ್ ಸ್ಟ್ರಕ್ಚರ್ ನೋಡೋದಾದರೆ 44,425ರಿಂದ 83,700 ಎಂಬ ರೇಂಜಿನಲ್ಲಿದೆ. ನರ್ಸಿಂಗ್ ಆಫೀಸರ್ ಸ್ಯಾಲರಿ ನೋಡೋದಾದರೆ 54,000ರಿಂದ 99,400 ವರೆಗೆ ಇದೆ. ನರ್ಸಿಂಗ್ ಕ್ಯಾಂಡಿಡೇಟ್ಸ್ಗೆ ಇದು ಒಳ್ಳೆಯ ಗೌರ್ಮೆಂಟ್ ಜಾಬ್ ಆಪರ್ಚುನಿಟಿ ಆಗಿರಬಹುದು. ಆದರೆ ಸ್ಯಾಲರಿಯಲ್ಲಿ ಬೇಸಿಕ್ ಪೇ, ಅಲವೆನ್ಸ್ ಮತ್ತು ಅಪ್ಲಿಕೇಬಲ್ ಡಿಡಕ್ಷನ್ ಪ್ರಕಾರ ಆಕ್ಚುಯಲ್ ಇನ್ ಹ್ಯಾಂಡ್ ಸ್ಯಾಲರಿ ಬದಲಾಗಬಹುದು. ಇನ್ನು ವೇಕೆನ್ಸಿ ಬ್ರೇಕಪ್ ನೋಡೋಣ. RPC ಅವ್ರ ಮೇನ್ ಕ್ಯಾಡರ್ 188 ಪೋಸ್ಟ್, ಅದರೊಳಗೆ ಫಾರ್ಮಸಿ ಆಫೀಸರ್ಸ್ 98, ನರ್ಸಿಂಗ್ ಆಫೀಸರ್ಸ್ 90 ಹುದ್ದೆಗಳಿವೆ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 45 ಪೋಸ್ಟ್ಗಳಿವೆ. ಅದರೊಳಗೆ KREIS ನರ್ಸಿಂಗ್ ಆಫೀಸರ್ಸ್ 23 ಹುದ್ದೆಗಳು, ESIS ಫಾರ್ಮಸಿ ಆಫೀಸರ್ 11 ಹುದ್ದೆಗಳು, ESIS ನರ್ಸಿಂಗ್ ಆಫೀಸರ್ 11 ಹುದ್ದೆಗಳು. ಹೀಗಾಗಿ ನರ್ಸಿಂಗ್ ಆಫೀಸರ್ಗೆ 90 ಪ್ಲಸ್ 23 ಪ್ಲಸ್ 11 ಟೋಟಲ್ 124 ಹುದ್ದೆಗಳಿವೆ. ಫಾರ್ಮಸಿ 98 ಪ್ಲಸ್ 11 109 ಹುದ್ದೆಗಳಿವೆ. ಮತ್ತು ಟೋಟಲ್ ಆಗಿ ನೋಡೋದಾದ್ರೆ 124 ಪ್ಲಸ್ 109 233 ಪೋಸ್ಟ್ಗಳಿವೆ. ಸ್ನೇಹಿತರೆ, ಇನ್ನು ಎಲ್ಲರಿಗೂ ಮುಖ್ಯವಾದ ಅಪ್ಲಿಕೇಶನ್ ಡೇಟ್. ನೋಟಿಫಿಕೇಶನ್ ಆಗಸ್ಟ್ 6 2026 ಬಂದಿದೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ನೋಡೋದಾದ್ರೆ ಆಗಸ್ಟ್ 7 ಅಂದು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡೋದಾದ್ರೆ ಆಗಸ್ಟ್ 30 ಲಾಸ್ಟ್ ಡೇಟ್ ಅದ. ಫೀ ಪೇಮೆಂಟ್ಗೆ ಕೊನೆಯ ದಿನ ನೋಡೋದಾದ್ರೆ ಆಗಸ್ಟ್ 31. ಆದ್ದರಿಂದ ಕ್ಯಾಂಡಿಡೇಟ್ಸ್ ಕೊನೆಯ ದಿನವರೆಗೆ ಕಾಯದೆ ಬೇಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದು ಬಹಳ ಉತ್ತಮವಾಗಿದೆ. ಸ್ನೇಹಿತರೆ, ಈಗ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ ಜನರಲ್ ಮತ್ತು ಕೆಲವು ಎಲಿಜಿಬಲ್ ಕ್ಯಾಟಗರೀಸ್ಗೆ 750 ರೂಪಾಯಿಗಳ ತೆಗೆದುಕೊಳ್ಳಲಾಗ್ತದೆ. SC ST ಕ್ಯಾಟಗರಿ 1 ಮತ್ತು ಕೆಲವು ಸ್ಪೆಸಿಫೈಡ್ ಕ್ಯಾಟಗರಿಗೆ 500 ರೂಪಾಯಿ ಚಾರ್ಜ್ ಆಗ್ತದೆ. ಮತ್ತು ಸ್ಪೆಷಲ್ ಕ್ಯಾಟಗರಿ ಅಪ್ಲಿಕೇಬಲ್ ಕ್ಯಾಂಡಿಡೇಟ್ಸ್ಗೆ ನೋಟಿಫಿಕೇಶನ್ ಪ್ರಕಾರ 250 ರೂಪಾಯಿ ಆಗ್ತದೆ. ನಿಮ್ಮ ಕ್ಯಾಟಗರಿಗೆ ಯಾವ ಫೀ ಅನ್ವಯಿಸುತ್ತದೆ ಎಂಬುದನ್ನು ಅಪ್ಲಿಕೇಶನ್ ಪೋರ್ಟಲ್ ಚೆಕ್ ಮಾಡಿ. ಸ್ನೇಹಿತರೆ, ಡಿಸ್ಕ್ರಿಪ್ಷನ್ನಲ್ಲಿ ಅಪ್ಲಿಕೇಶನ್ ಪೋರ್ಟಲ್ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಏಜ್ ಲಿಮಿಟ್ ಕೂಡ ಬಹಳ ಮುಖ್ಯವಾಗಿದೆ. ನೋಟಿಫಿಕೇಶನ್ನಲ್ಲಿ ನೀಡಿರುವ ಏಜ್ ಕ್ರೈಟೇರಿಯಾ ಪ್ರಕಾರ ಜನರಲ್ ಕ್ರೈಟೇರಿಯಾ 40 ಇಯರ್ಸ್
2A 2B 3A 3B ವರೆಗೆ 43 ಇಯರ್ಸ್. SC/ST ಕ್ಯಾಟಗರಿ 1 45 ಇಯರ್ಸ್ಗಳ ಏಜ್ ಕ್ಯಾಲ್ಕುಲೇಷನ್ಗೆ ನೋಟಿಫಿಕೇಶನ್ನಲ್ಲಿ ನೀಡಿರುವ ಕಟಪ್ ಡೇಟನ್ನು ಫಾಲೋ ಮಾಡಬೇಕು. ಸ್ನೇಹಿತರೆ, ಸೆಲೆಕ್ಷನ್ ಪ್ರೊಸೆಸ್ ಹೇಗಿರ್ತದೆ ಅಂತ ನೋಡೋಣ ಬನ್ನಿ. ಮುಖ್ಯವಾಗಿ ರಿಟರ್ನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರ್ತದೆ, ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಮತ್ತು ಅಗತ್ಯವಿರುವ ಇತರ ಎಲಿಜಿಬಿಲಿಟಿ ಫಿಟ್ನೆಸ್ ರಿಕ್ವೈರ್ಮೆಂಟ್ಸ್ ಪೂರ್ಣಗೊಳಿಸಿದ ನಂತರ ಅಪಾಯಿಂಟ್ಮೆಂಟ್ ಪ್ರೊಸೆಸ್ ನಡೆಯುತ್ತದೆ. ನರ್ಸಿಂಗ್ ಅಭ್ಯರ್ಥಿಗಳಿಗೆ ಪ್ರಮುಖ ಎಚ್ಚರಿಕೆ ಅಂತ ಹೇಳ್ಬೋದು. ಒಂದು ವಿಷಯವನ್ನು ವಿಶೇಷವಾಗಿ ಹೇಳಲೇಬೇಕು. ಸಾಮಾಜಿಕ ಜಾಲತಾಣಗಳ ಕೆಲವೊಮ್ಮೆ GNM ಅಥವಾ BSc ನರ್ಸಿಂಗ್ ವಿದ್ಯಾರ್ಹತೆಗೆ ಇದರಲ್ಲಿ ಎಲ್ಲ 124 ಹುದ್ದೆಗಳು ಅರ್ಜಿ ಸಲ್ಲಿಸಬಹುದು ಎಂಬ ರೀತಿಯ ಮಾಹಿತಿಯನ್ನು ಹರಿದಾಡಬಹುದು. ಆದರೆ ಎಲ್ಲ ಹುದ್ದೆಗಳಿಗೂ ಒಂದೇ ರೀತಿಯ ವಿದ್ಯಾರ್ಹತೆ ಅನ್ವಯಿಸುತ್ತದೆ ಎಂದು ಊಹಿಸಬೇಡಿ. ಪ್ರತಿಯೊಂದು ಹುದ್ದೆಗೆ ಸಂಬಂಧಿಸಿದ ವಿದ್ಯಾರ್ಹತೆ ನೋಂದಣಿ ವರ್ಗ ಮತ್ತು ಇತರ ಅರ್ಹತಾ ನಿಯಮಗಳನ್ನು ಅಧಿಕೃತ KEA ಅಧಿಸೂಚನೆಯಲ್ಲಿ ಕಡ್ಡಾಯವಾಗಿ ಪರಿಶೀಲಿಸಿ. ಅಪ್ಲಿಕೇಶನ್ ಹಾಕುವಾಗ ಫೇಕ್ ವೆಬ್ಸೈಟ್ಸ್ ಅಥವಾ ಅನ್ಅಫಿಷಿಯಲ್ ಲಿಂಕ್ಸ್ಗೆ ಹೋಗಬೇಡಿ ಸ್ನೇಹಿತರೆ. KEA ಅಫಿಷಿಯಲ್ ಅಡ್ಮಿಷನ್ ಅವ್ರ ರಿಕ್ರೂಟ್ಮೆಂಟ್ ಪೋರ್ಟಲ್ನಲ್ಲಿ ನೋಟಿಫಿಕೇಶನ್ ಮತ್ತು ಅಪ್ಲಿಕೇಶನ್ ಡೀಟೇಲ್ಸ್ ಪರಿಶೀಲಿಸಿ. ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅಫಿಷಿಯಲ್ KEA ವೆಬ್ಸೈಟ್ ಲಿಂಕ್ ನೀಡುತ್ತೇನೆ. ಯಾವುದೇ ಪೇಮೆಂಟ್ ಮಾಡುವ ಮೊದಲು ವೆಬ್ಸೈಟ್ ಅಫಿಷಿಯಲ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಸ್ನೇಹಿತರೆ, ನೀವು BSc ನರ್ಸಿಂಗ್, GNM ನರ್ಸಿಂಗ್ ಅಥವಾ ಡಿ ಫಾರ್ಮಸಿ ಕ್ಯಾಂಡಿಡೇಟ್ ಆಗಿದ್ದರೆ ಈ ವಿಡಿಯೋನ ತಪ್ಪದೇ ಸೇವ್ ಮಾಡಿಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ನರ್ಸಿಂಗ್ ಆರ್ ಫಾರ್ಮಸಿ ಗ್ರೂಪ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇಂತಹ KEA ಅಪ್ಡೇಟ್ಸ್, ನರ್ಸಿಂಗ್ ಜಾಬ್ಸ್, ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್, ನರ್ಸಿಂಗ್ ಎಜುಕೇಶನ್ ಅಪ್ಡೇಟ್ಸ್ಗಾಗಿ ನರ್ಸಿಂಗ್ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್. ಅಪ್ಲಿಕೇಶನ್ ಮಾಡುವ ಮುನ್ನ KEA ಪ್ರಕಟಿಸಿರುವ ಇತ್ತೀಚಿನ ಅಧಿಕೃತ ನೋಟಿಫಿಕೇಶನ್ PDF-ನಲ್ಲಿ ನಿಮ್ಮ ಪೋಸ್ಟ್ಗೆ ಸಂಬಂಧಿಸಿದ ಕ್ವಾಲಿಫಿಕೇಶನ್, ಕ್ಯಾಟಗರಿ, ವೇಕೆನ್ಸಿ ಮತ್ತು ಡೇಟ್ಸ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ. ನಿಮಗೆ PDF ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ PDF ಅಂತ ಕಮೆಂಟ್ ಮಾಡಿ. ನಿಮಗೆ ನಾನು PDF ಅನ್ನು ಸೆಂಡ್ ಮಾಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್.